ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ ಮೆರೆಸುವೆ, ಒಂದು ಕಾಲದಲ್ಲಿ ಬರಿ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಮಹಿಮಯನು ನೀನೆ ಬಲ್ಲಯೋ ದೇವ, ನಿನ್ನ ಮಹಿಮಯನು ನೀನೇ ಬಲ್ಲಯೋ ದೇವ. ಪನ್ನಗೆ ಶಯನ ಶ್ರೀ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಡೆಯುತ್ತಿರುವ ಈ ಅಧಿಕ ಮಾಸದಲ್ಲಿ ಬೆಳದೇ ಪುರುಷೋತ್ತಮ ನಾಮಕ ಹರಿಯ ಸ್ಮರಣೆ ಇರಬೇಕು ಎನ್ನುವುದಕ್ಕಾಗಿ ಪ್ರತಿನಿತ್ಯವೂ ಒಂದು ಉಗಾಭೋಗವನ್ನು ತಿಳಿದು ಅದರ ಅರ್ಥಾನುಸಂಧಾನ ಮಾಡುತ್ತಿದ್ದೇವೆ. ಈವಾಗಲೇ ಒಂದು ಕಾಲದಲ್ಲಿ ಎಂಬ ಚಿಕ್ಕದಾದ ಒಂದು ಉಗಾಭೋಗದ ಚಿಂತನೆ ಆಗಿತ್ತು. ಭಗವಂತ ಗೀತೆಯಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಎಂದು ಹೇಳಿದಂಗೆ ಈ ಅತಿ ಸಣ್ಣವಾದ ಕಾರ್ಯಕ್ಕೇ ಶ್ರೀಹರಿ ದೊಡ್ಡದಾದ ಫಲವನ್ನು ನೀಡುತ್ತಾನೆ. ಈ ಉಗಾಭೋಗದಲ್ಲಿ ಭಗವಂತ ನಮ್ಮ ಕರ್ಮಕ್ಕೆ ತಕ್ಕದಾದ ಸುಖ ದುಃಖ ಎರಡನ್ನೂ ಕೊಡುತ್ತಾನೆ ಎನ್ನುತ್ತಾರೆ ಶ್ರೀ ಪುರಂದರದಾಸರು. ನಮ್ಮ ಪುಣ್ಯ ಕರ್ಮಕ್ಕೆ ಅಷ್ಟ ಐಶ್ವರ್ಯವನ್ನೇ ಕೊಡುವುದಲ್ಲದೆ ನಾವು ಕಾಲಿನಿಂದ ನಡೆಯುವುದಕ್ಕೆ ಶ್ರಮ ಬೇಡ ಎಂದು ನಮ್ಮನ್ನು ಆನೆ ಕುದುರೆ ಮೇಲೆ ಇರಿಸಿ ಮೆರವಣಿಗೆ ಮಾಡಿಸುವ ಶ್ರೀಹರಿ. ಆದರೆ ನಮ್ಮ ಪಾಪಕರ್ಮಗಳ ಫಲವಾಗಿ ನಮಗೆ ಪಾದುಕೆ ಕೂಡ ಸಿಕ್ಕದೆ ಬರೀ ಕಾಲಿಂದ ನಡೆದುಕೊಂಡೇ ತಿರುಗುವಂತೆಯೂ ಮಾಡುವ ಶ್ರೀಹರಿ ಮತ್ತು ನಾವು ಮಾಡುವ ದಾನಗಳ ಧರ್ಮಾಚರಣೆಗಳ ಫಲವಾಗಿ ನಮಗೆ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಮಾಡಿಸುತ್ತಾನೆ ಭಗವಂತ. ಇದಕ್ಕೆ ವಿರುದ್ಧವಾಗಿ ನಮ್ಮ ಪಾಪಕರ್ಮ ಫಲವಾಗಿ ನಮ್ಮನ್ನು ಉಪವಾಸವಿರುವಂತೆ ಹೊಟ್ಟೆಗೆ ಏನು ಸಿಕ್ಕದೆ ಮಾಡುತ್ತಾನೆ ಶ್ರೀಹರಿ. ಅವನ ಇಂಥ ಮಹಿಮೆಯನ್ನು ಪೂರ್ಣ ಬಲ್ಲರು ಯಾರೂ ಇಲ್ಲ. ಅವನ ಮಡದಿಯಾದ ಶ್ರೀ ಲಕ್ಷ್ಮೀ ಕೂಡ ಬಲ್ಲಲಲ್ಲ. ನಾಗಶಯನನಾದ ಶ್ರೀಹರಿಯೇ ಅವನ ಪೂರ್ಣ ಮಹಿಮೆಯನ್ನು ಬಲ್ಲವ ತಿಳಿಸುವ ಎಂದು ಶ್ರೀ ಪುರಂದರದಾಸರು ಈ ಉಗಾಭೋಗದಲ್ಲಿ ನಮಗೆ ತಿಳಿಸುತ್ತಾರೆ. ಹರೇ ಶ್ರೀನಿವಾಸ.